ನಮಸ್ಕಾರ ಕರುನಾಡು ವಿಎಸ್ಪಿ ಮೀಡಿಯಾಕ್ಕೆ ಸ್ವಾಗತ ಸುಸ್ವಾಗತ. ನಾನು ವಿಎಸ್ ಪ್ರದೀಪ್ ಸುರ್ಗೋಳಿ. ಬಂಧುಗಳೇ, ಹಂಪಿಯ ವೈಭವವನ್ನು ನೋಡಿದ್ದೀರಾ? ಬನ್ನಿ ತಿಳಿಯೋಣ. ಭೂಮಿಯ ಮೇಲೆ ಕೆಲವು ಸ್ಥಳಗಳಿವೆ. ಅವುಗಳನ್ನು ಕೇವಲ ನೋಡಲು ಸಾಧ್ಯವಿಲ್ಲ, ಅನುಭವಿಸಬೇಕು. ಕೆಲವು ನಗರಗಳು ಇತಿಹಾಸವನ್ನು ಬರೆಯುತ್ತವೆ, ಆದರೆ ಕೆಲವು ನಗರಗಳೇ ಇತಿಹಾಸವಾಗಿ ಬಿಡುತ್ತವೆ. ಇಂದು ನಾವು ಅಂತಹ ಒಂದು ಮಹಾನ್ ಸಾಮ್ರಾಜ್ಯದ ಹೃದಯಕ್ಕೆ ಬಂದಿದ್ದೇವೆ. ಅದುವೇ ವಿಜಯನಗರ ಸಾಮ್ರಾಜ್ಯದ ಹಂಪಿ. ನಾವು ಹಂಪಿಯ ನೆಲದ ಮೇಲೆ ಮೊದಲ ಹೆಜ್ಜೆ ಇಟ್ಟ ಕ್ಷಣದಿಂದಲೇ ಗಾಳಿಯ ಪರಿಮಳವೇ ಬದಲಾಗಿತ್ತು. ಸುತ್ತಲೂ ಸಾವಿರಾರು ವರ್ಷಗಳಿಂದ ನಿಂತಿರುವ ಬಂಡೆಗಳು, ಅವು ಮೌನವಾಗಿದ್ದರೂ ಅವುಗಳೊಳಗೆ ಇತಿಹಾಸ ಇನ್ನೂ ಉಸಿರಾಡುತ್ತಿದೆ. ಈ ನೆಲದ ಮೇಲೆ ಒಂದು ಕಾಲದಲ್ಲಿ ರಾಜರು ನಡೆದಿದ್ದರು, ಸೇನೆಗಳು ಸಾಗಿದ್ದವು, ವ್ಯಾಪಾರಿಗಳು ಚಿನ್ನ ಮತ್ತು ವಜ್ರಗಳ ವ್ಯವಹಾರ ಮಾಡಿದ್ದರು. ಇಂದು ಅದೇ ದಾರಿಯಲ್ಲಿ ನಾವು ನಡೆಯುತ್ತಿದ್ದೇವೆ. ಹದಿನಾಲ್ಕನೇ ಶತಮಾನದಲ್ಲಿ ಉದಯವಾದ ವಿಜಯನಗರ ಸಾಮ್ರಾಜ್ಯ ಜಗತ್ತಿನ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ವಿದೇಶಿ ಪ್ರವಾಸಿಗರು ಇದನ್ನು ಭೂಮಿಯ ಮೇಲಿನ ಸ್ವರ್ಗ ಎಂದು ಕರೆದಿದ್ದಾರೆ. ಚಿನ್ನದ ಮಾರುಕಟ್ಟೆಗಳು, ವಜ್ರಗಳ ವ್ಯಾಪಾರ, ಸಾವಿರಾರು ಕಲಾವಿದರು, ಲಕ್ಷಾಂತರ ಜನರ ಸಂಚಾರ. ಹಂಪಿ ಎಂದರೆ ಕೇವಲ ಒಂದು ನಗರವಲ್ಲ, ಅದು ಒಂದು ಕನಸು. ಇನ್ನು ವಿರೂಪಾಕ್ಷ ದೇವಾಲಯ ವಿಜಯನಗರ ಸಾಮ್ರಾಜ್ಯಕ್ಕಿಂತಲೂ ಹಳೆಯ ದೇವಾಲಯ. 7 ಶತಮಾನಗಳಿಂದ ಸಾವಿರಾರು ಭಕ್ತರನ್ನು ಆಶೀರ್ವದಿಸುತ್ತಿರುವ ಈ ದೇವಾಲಯ ಇಂದಿಗೂ ಜೀವಂತವಾಗಿದೆ. ಇಲ್ಲಿನ ಪ್ರತಿಯೊಂದು ಶಿಲ್ಪ, ಪ್ರತಿಯೊಂದು ಕಂಬ ಭಕ್ತಿ ಮತ್ತು ಕಲೆಯ ಸಂಗಮವಾಗಿದೆ. ಇದು ಹಂಪಿಯ ಹೆಮ್ಮೆ. ಕಲ್ಲಿನ ರಥ, ಇದು ಕೇವಲ ಕಲ್ಲಲ್ಲ, ಇದು ಭಾರತೀಯ ಶಿಲ್ಪಕಲೆಯ ಶಿಖರ. ಯಂತ್ರಗಳೇ ಇಲ್ಲದ ಕಾಲದಲ್ಲಿ ಇಷ್ಟೊಂದು ನಿಖರತೆ, ಇಷ್ಟೊಂದು ಸೌಂದರ್ಯ ನಿಜಕ್ಕೂ ಅದ್ಭುತ. ಮುಂದೆ ವಿಠ್ಠಲ ದೇವಾಲಯದ ಸಂಗೀತ ಕಂಬಗಳು. ಒಂದು ಕಾಲದಲ್ಲಿ ಈ ಕಲ್ಲುಗಳು ಸಂಗೀತವನ್ನೇ ಹಾಡುತ್ತಿದ್ದವು. ಇಂದು ಅವು ಮೌನವಾಗಿವೆ, ಆದರೆ ಆ ಮೌನದಲ್ಲಿಯೂ ಸಂಗೀತವನ್ನು ಅನುಭವಿಸಬಹುದು. ಸಂಜೆಯಾಗುತ್ತಿದ್ದಂತೆ ಹಂಪಿಯ ಬಣ್ಣವೇ ಬದಲಾಗುತ್ತದೆ. ಸೂರ್ಯನ ಚಿನ್ನದ ಕಿರಣಗಳು ಬಂಡೆಗಳ ಮೇಲೆ ಬೀಳುವಾಗ ಇಡೀ ಹಂಪಿಯೇ ಬಂಗಾರದ ನಗರವಾಗಿ ಹೊಳೆಯುತ್ತದೆ. ತುಂಗಭದ್ರೆಯ ತಂಗಾಳಿಯಲ್ಲಿ ನಿಂತರೆ ಸಮಯವೇ ನಿಂತಂತಾಗುತ್ತದೆ. ಇಂತಹ ದೃಶ್ಯಗಳನ್ನು ಕ್ಯಾಮರಾ ಸೆರೆ ಹಿಡಿಯಬಹುದು, ಆದರೆ ಅದರ ಭಾವನೆಯನ್ನು ಹೃದಯ ಮಾತ್ರ ಅನುಭವಿಸಬಲ್ಲದು. 1565 ಒಂದು ಯುದ್ಧ, ಒಂದು ಮಹಾನ್ ಸಾಮ್ರಾಜ್ಯದ ಪತನ. ಅರಮನೆಗಳು ಧ್ವಂಸವಾದವು, ನಗರ ಸುಟ್ಟು ಹೋಯಿತು, ಆದರೆ ಇತಿಹಾಸ ಮಾತ್ರ ಉಳಿದುಕೊಂಡಿತು. ಇಂದು ಹಂಪಿಯ ಪ್ರತಿಯೊಂದು ಕಲ್ಲು ನಮಗೆ ಒಂದೇ ಪಾಠ ಹೇಳುತ್ತದೆ: ಅಧಿಕಾರ ಶಾಶ್ವತವಲ್ಲ, ಐಶ್ವರ್ಯ ಶಾಶ್ವತವಲ್ಲ, ಆದರೆ ಸಂಸ್ಕೃತಿ, ಕಲೆ, ಇತಿಹಾಸ ಎಂದೆಂದಿಗೂ ಅಳಿಯುವುದಿಲ್ಲ. ಹಂಪಿ ಇಂದು ಒಂದು ಪ್ರವಾಸಿ ತಾಣವಲ್ಲ, ಇದು ಭಾರತದ ಆತ್ಮವನ್ನು ಕಲ್ಲಿನಲ್ಲಿ ಕೆತ್ತಿದ ಮಹಾಕಾವ್ಯ. ಬಂಧುಗಳೇ, ನೀವು ಒಮ್ಮೆ ಹಂಪಿಗೆ ಬನ್ನಿ, ಆಗ ಅರ್ಥವಾಗುತ್ತದೆ. ಕೆಲವು ಇತಿಹಾಸಗಳನ್ನು ಓದಲಾಗುವುದಿಲ್ಲ, ಅವುಗಳನ್ನು ಹೆಜ್ಜೆ ಹೆಜ್ಜೆಯಾಗಿ ನಡೆಯುತ್ತಾ ಅನುಭವಿಸಬೇಕು. ಬಂಧುಗಳೇ, ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.